ನಮಸ್ತೆ ಎಲ್ಲರಿಗೂ. ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ನಮ್ಮ ಆಂಟಿ ಮನೆಯಲ್ಲೇ ಇದ್ವಿ. ಇನ್ನು ನೈಟು ಬುಧವಾರ ಅಲ್ಲೇ ಮಲ್ಕೊಬಿಟ್ವಿ. ಏನು ಇಷ್ಟೊತ್ತಲ್ಲಿ ಹೋಗ್ತೀರಾ ಹಿರಿಯರ ಅಂತ ಹಿಂಸೆ ಮಾಡಿದ್ರು. ಇದ್ಬಿಟ್ವಿ. ಬೆಳಗ್ಗೆ ಎದ್ದು ಟಿಫನ್ಗೆ ದೋಸೆ ಮಾಡಿ ವೆಜ್ ಕುರ್ಮಾ ಮಾಡಿದರು. ನಾವು ಗುರುವಾರ ನಾನ್ ವೆಜ್, ನಾನು ಮಂತ್ರಾಲಯಕ್ಕೆ ಹೋಗಿ ಬಂತವಿಂದ ನಾನ್ ವೆಜ್ ತಿನ್ನೋದಿಲ್ಲ ನಾನು. ಆಮೇಲೆ ಎಲ್ಲೋ ಹೋಗೋದಿತ್ತು ಸ್ವಲ್ಪ, ಅದಕ್ಕೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಮೈಸೂರಲ್ಲಿ ವಾತಾವರಣನೇ ಸೂಪರ್, ತುಂಬ ಚೆನ್ನಾಗಿದೆ. ಬೆಂಗಳೂರು ವಾತಾವರಣಕ್ಕೂ ಮೈಸೂರು ವಾತಾವರಣಕ್ಕೂ ತುಂಬ ಡಿಫ್ರೆಂಟ್ ಐತೆ. ಗಿಡ ಮರಗಳು ಎಷ್ಟು ಚೆನ್ನಾಗೈತೆ, ಗಾಳಿ ಅಂದರೆ ಅಲ್ಲಿ ಸೆಕೆನೇ ಅನಿಸೋದಿಲ್ಲ. ಆಮೇಲೆ ನೀಟಾಗೂ ಇರುತ್ತೆ. ಬೆಂಗಳೂರು ಕಚಡ ಬೆಂಗಳೂರು, ಒಂದು ಚೂರು ಇದೇ ನೀಟ್ನೆಸ್ ಅನ್ನೋದೇ ಇಲ್ಲ, ನೀಟಾಗೈತೆ ಅಲ್ಲಿ. ಆಮೇಲೆ ಆಂಟಿ ಆಟೋ ಬುಕ್ ಮಾಡ್ತೀನಿ ಬಾ, ನಡ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲಿ ತನಕ ಅಂತ ಹೇಳ್ಬಿಟ್ಟು ಆಂಟಿನೇ ಆಟೋ ಎಲ್ಲ ಬುಕ್ ಮಾಡಿದ್ರು. ಬಂತು ಅದನ್ನು. ಆಮೇಲೆ ಹೋದ್ವಿ. ಆಮೇಲೆ ಒಡವೆ ಅಂಗಡಿ ಹತ್ರ ಇನ್ನು ಹೋಗ್ಬೇಕಿತ್ತು, ಸ್ವಲ್ಪ ಕಾಲ್ ಚೈನ್ ತೊಗೋಬೇಕಿತ್ತು. ಅದಕ್ಕೆ ನಮ್ಮ ಪರಿಚಯದವ್ರು ಇದ್ದಾರೆ ಬಾ ಅಂತ ಹೇಳ್ಬಿಟ್ಟು ಆಂಟಿ ಕರ್ಕೊಂಡೋಯ್ತು. ಆಮೇಲೆ ಅವರು ತೋರಿಸಿದ್ರು ಕಾಲ್ ಚೈನು. ನಾನು ಈ ಥರ ಕಾಲ್ ಚೈನು ತೋರಿಸ್ತಾ ಇದ್ದೀನಿ ನೋಡಿ, ಇವಾಗ ಕಾಲ್ ಚೈನ್ ಅದು ಈ ಥರ ಶೇಪಲ್ಲಿ ಈಗ ನೋಡಿ ಇಟ್ಕೊಂಡಿದ್ದೀನಲ್ಲ, ಈ ಥರ ನಾನು ಮುಂಚೆನೇ ಇಲ್ಲಿ ಬೆಂಗಳೂರಲ್ಲಿ ನಮಗೊಬ್ಬರು ಆಚಾರಿ ಇದ್ದಾರೆ ಪರಿಚಯ, ಅವ್ರ ಹತ್ರ ಮಾಡಿಸಿದ್ದೆ. ಬಟ್ ಮಾಡಿಸಿದ್ದು ಆರ್ಡ್ರ್ ಕೊಟ್ಟು ಅಳತೆ ಎಲ್ಲ ಕೊಟ್ಟು ಮಾಡಿಸಿದ್ದು. ಬಟ್ ಅದೇನಾಯಿತು ಅಂತಲೇ ಗೊತ್ತಿಲ್ಲ. ಸುಮಾರು ದಿನ ಬಾಳಿಕೆನೂ ಬಂತು, ಆದರೆ ಕಟ್ಟಾಗೋಯ್ತು. ಆಮೇಲೆ ಆಲ್ಟ್ರೇಷನ್ ಮಾಡಿಸ್ದೆ, ಮತ್ತೆ ಪುನಃ ಹಂಗೆ ಆಯಿತು. ಸರಿ, ಅದಕ್ಕೆ ಆಂಟಿನೂ ನೋಡಿದ್ನಲ್ಲ, ಆಂಟಿ ನಂಗೆ ಈ ಥರ ಬೇಕು ಆಂಟಿ ಅಂತ ಹೇಳ್ಬಿಟ್ಟು, ನನ್ನ ಹತ್ರ ಇತ್ತು ಆಲ್ರೆಡಿ. ಅದು ಬೇಡ, ನನಗೆ ಇದೇ ಥರ ಬೇಕು, ನಾನು ಮಾಡಿಸ್ಕೊಂಡಿದ್ದೆ, ಅದು ಕಟ್ಟಾಗೋಯ್ತು ಆಂಟಿ ಅಂತ ಹೇಳಿದೆ. ಸರಿ ಬಾ ಅಂದ್ಬಿಟ್ಟು ಕರ್ಕೊಂಡೋದ್ರು. ಅದನ್ನು ತೊಗೊಂಡೆ. ಆಮೇಲೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸೋದಿತ್ತು, ಒಂಚೂರು ಕಟ್ ಮಾಡಿಸೋದಕ್ಕೆ ತೊಗೊಂಡೋಗಿದ್ರು ಮೇಲ್ಗಡೆ ಆಚಾರಿ ಹತ್ರ. ನಾನು ಅಷ್ಟೊತ್ತಿಗೆ ಆಂಟಿ ಪಕ್ಕದಲ್ಲೇ ಜ್ಯೂಸ್ ಅಂಗಡಿ ಐತೆ ಬಾ ಕುಡಿಯೋಣ ಅಂದ್ಬಿಟ್ಟು ಆಂಟಿ ಜ್ಯೂಸ್ ಕೊಡಿಸಿದ್ರು. ಕುಡಿದ್ಬಿಟ್ಟು ಆಮೇಲೆ ಮತ್ತೆ ಬಂದ್ವಿ. ನನಗೆ ಈ ಥರ ಒಂದು ಸ್ಮಾಲ್ ಸರ ಬೇಕಿತ್ತು. ನನ್ನ ಮಗಳಿಗೆ ತುಂಬ ಬೆಂಗಳೂರೆಲ್ಲ ಸುತ್ತಬಿಟ್ಟಿದ್ದೀನಿ. 7 ಗ್ರಾಮ್ ಬೇಕು, 8 ಗ್ರಾಮ್ ಬೇಕು, 9 ಗ್ರಾಮ್ ಬೇಕು ಅಂತಲೇ ಇದ್ರು. ನನಗೊಂದು 5 to 6 ಗ್ರಾಮಲ್ಲಿದ್ದರೆ ಸಾಕಾಗಿತ್ತು. ನಂಗೆ ಸಿಕ್ಕೇ ಇರಲಿಲ್ಲ. ಮೈಸೂರಲ್ಲೆಲ್ಲ ಕಡಿಮೆ ಗ್ರಾಮ್ಗೆ, ಇಲ್ಲೆಲ್ಲ ಕಡಿಮೆ ಗ್ರಾಮ್ಗಳಿಗೂ ಸಿಗುತ್ತೆ, ನೋಡ್ತೀಯಾ ಒಡವೆ ಏನಾದರೂ ಅಂತ ಅಂದರು. ಹ್ಞೂ ಆಂಟಿ ತೋರ್ಸೋಕೆ ಹೇಳಿ ಅಂದ್ಬಿಟ್ಟು, ಯಾವ ಥರ ಬೇಕು ಅಂತ ಅಂದರು. ನನ್ನ ಹತ್ರ ಇದು ತುಂಬ ವರ್ಷಗಳಿಂದ ಫೋಟೋ ಇದೆ ನನ್ನ ಹತ್ರ, ಅದನ್ನು ತೋರಿಸ್ದೆ. ನನ್ನ ಮಗಳಿಗೋಸ್ಕರ ತೊಗೋಬೇಕು ಅಂತ ಇದು ಮಾಡಿದ್ದೆ. ಆಮೇಲೆ ತೋರಿಸ್ದೆ ಫೋಟೋನ, ಇದೆ ಅಂತ ಹೇಳ್ಬಿಟ್ಟು ತೋರಿಸಿದ್ರು. 6 ಗ್ರಾಮ್ ಏನೋ ಇದೆ, 60,000 ಆಗುತ್ತೆ ಅಂತ ಹೇಳಿದ್ರು. ಜಸ್ಟ್ ನೋಡ್ಬಿಟ್ಟು ಬಂದೆ ಅಷ್ಟೇ. ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಆಮೇಲೆ ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ ತೋರಿಸಿ ಅಂತ ಹೇಳ್ಬಿಟ್ಟು ತೋರಿಸಿದ್ರು ಅವರು. ಏನಕ್ಕೂ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಮಾತ್ರ ತುಂಬ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಆಮೇಲೆ ಇಯರಿಂಗ್ಸ್ ಎಲ್ಲ ತೋರಿಸಿದ್ರು. ಈ ಥರ ದಪ್ಪದಾಗ ಒಂದು ಬೇಕಿತ್ತು ನನಗೆ ಇಯರಿಂಗ್ಸು. ಅದಕ್ಕೆ ನನಗೆ ದಪ್ಪದು ಹಾಕೊಬೇಕು ಅಂತ ಇಷ್ಟ. ಬಟ್ ಅದ್ರ ತಕ್ಕನಂಗೆ ಇರಬೇಕಲ್ವ ಕಜ್ಜಾಯ, ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತಾರಲ್ಲ ಆ ಥರ, ಅದ್ರ ತಕ್ಕನಂಗೆ ದುಡ್ಡು ಬೇಕು. ಅದರಿಂದ ಈಗ ತಾನೇ ಎಲ್ಲದಕ್ಕೂ ಬಂಡವಾಳ ಬೇರೆ ಹಾಕ್ಬಿಟ್ಟಿದ್ದೀನಿ. ಅದರಿಂದ ನೋಡೋಣ, ಸ್ವಲ್ಪ ನಿಧಾನಕ್ಕೆ ತೊಗೊಳ್ಳೋಣ, ಒಂದೊಂದೇ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಹೋಗಿ ಬರೀ ಕಾಲ್ ಚೈನ್ ಒಂದೇ ತೊಗೊಂಬಂದಿದ್ದು. ಅವ್ರ ದೇವ್ರ ಹತ್ರ ಇಟ್ಬಿಟ್ಟು ಕೊಟ್ಟರು. ಆಮೇಲೆ ನೆಕ್ಸ್ಟು ಅದನ್ನು ತೊಗೊಂಡು, ನಂಗೆ ಆ ಸರ ಮಾತ್ರ ಬಿಡೋದಿಲ್ಲ, ತೊಗೊತೀನಿ, ಇಷ್ಟರಲ್ಲೇ ತೊಗೊತೀನಿ ಅದನ್ನು. ತುಂಬ ವರ್ಷಗಳ ಆಸೆ ನನಗಲ್ಲಿ ಸಿಕ್ಕಿತ್ತು. ಬಟ್ ನನಗೆ ಬೇಕೇ ಬೇಕು, ಅದು ಖಾಲಿಯಾಗೋಗುತ್ತೆ ಆದರೂ ಪರವಾಗಿಲ್ಲ, ನನಗೆ ಆರ್ಡ್ರ್ ಕೊಟ್ಟರೆ ಮಾಡ್ಕೊಳ್ತೀರಾ ಅಲ್ವಾ ಅಂದಿದ್ದಕ್ಕೆ ಆಯಿತು ಆರ್ಡ್ರ್ ಕೊಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಈ ಬೆಂಗಳೂರಲ್ಲಿ ಮಿನಿಮಮ್ ಇಷ್ಟು ಗ್ರಾಮ್ ಇರಬೇಕು ಅಂತ ಬೇರೆ ಹೇಳಿ ಇದು ಮಾಡ್ತಾರೆ. ಅಲ್ಲಿ ಆ ಥರ ಏನೂ ಇಲ್ಲ, ನೀವು ಇಷ್ಟು ಗ್ರಾಮ್ಗೆ ಹಾಕಿ ಸಾಕು ಅಂತ ಹೇಳಿದ್ದಾರೆ. ನೋಡೋಣ, ಹೋಗ್ತೀನಿ ಇನ್ನೊಂದು ಸಲ ಹೋದಾಗ ಮಾಡಿಸ್ಬಿಡ್ತೀನಿ. ಆಮೇಲೆ ಆಂಟಿ ಆಟೋ ಎಲ್ಲ ಬುಕ್ ಮಾಡಿದ್ರು, ಅಲ್ಲೇ ಬಂತು. ಹೋಗೋಕ್ಕಾಗೋದಿಲ್ಲ ನಡ್ಕೊಂಡು, ಬಿಸಿಲು ಬೇರೆ, ಹಂಗೂ ಛತ್ರಿ ತೊಗೊಂಬಂದಿದ್ರು ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಯಾಕೋ ಆಗಲೇ ಇಲ್ಲ, ನಡಿಯತ್ತಾ ಹೋಗ್ಬಿಡೋಣ ಆಟೋದಲ್ಲಿ, ನಮಗೂ ಟೈಮ್ ಆಗುತ್ತೆ, ನಾವು ಹೋಗ್ಬೇಕಲ್ಲ ಆಂಟಿ ಅಂತ ಹೇಳಿದೆ. ಸರಿ ಅಮ್ಮ ಆಯಿತು ಅಂದ್ಬಿಟ್ಟು ಆಟೋನೇ ಬುಕ್ ಮಾಡಿದ್ರು. ಆಮೇಲೆ ಹೋಗೋಷ್ಟೊತ್ತಿಗೆ ಅವ್ರ ಸೊಸೆ ಪಾಪ ಗೀ ರೈಸ್ ಮಾಡಿ, ಕುರ್ಮಾ ಬೆಳಗ್ಗೆದೇ ಕುರ್ಮಾ ಇತ್ತು, ಚಿಕನ್ ಸಾರು ನೈಟ್ದಿತ್ತು. ನಾನು ತಿನ್ನಲ್ವಲ್ಲ ಚಿಕನ್ ಸಾರು, ತಿನ್ನಲಿಲ್ಲ ನಾನು. ಕುರ್ಮಾನೇ ಹಾಕ್ಕೊಂಡು ಗೀ ರೈಸ್ಗೆ ಊಟ ಮಾಡಿದೆ. ಮಾಡಾದಮೇಲೆ ಅವರು ಬಂದು, ನಮ್ಮ ಆಂಟಿಯವರ ಚಿಕ್ಕಮ್ಮ ಅವರು ಅಲ್ಲೇ ಅಕ್ಕಪಕ್ಕದಲ್ಲೇ ಇರೋದು. ನೆನ್ನೆ ಎಲ್ಲ ನನಗೆ ಅವ್ರು ನೆನಪೇ ಆಗಲಿಲ್ಲ. ಆಮೇಲೆ ನೆನಪಿಸೋದಕ್ಕೇ ಕರೆಸಿದ್ರು, ಅವರು ಬಂದಿದ್ದರು ಪಾಪ. ಅವ್ರ ಹತ್ರನೂ ಒಂದಷ್ಟು ತನಕ ಮಾತಾಡಿದ್ವಿ. ಪಾಪ ಅವ್ರಿಗೂ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಏನೂ ಇಲ್ಲ, ಅವರು ಸಿಂಗಲ್ಲು, ಒಬ್ಬರೇ ಇದ್ದಾರೆ ಮನೇಲಿ. ಅದಕ್ಕೆ ಕರೆದ್ವಿ, ಬನ್ನಿ ಆಂಟಿ ಒಂದು 4-5 ದಿನ ಇದ್ದು ಬರೋರಂತೆ ಅಂತ ಕರೆದ್ವಿ. ಇಲ್ಲ ಬರ್ತೀನಿ, ಅಷ್ಟಾರ ಕರೆದ್ರಲ್ಲ ಬರ್ತೀನಿ ಯಾವಾಗಾದರೂ ಬಂದಾಗ ಅಂತ ಹೇಳಿದ್ರು. ಆಮೇಲೆ ಮಾತಾಡಿಸ್ಕೊಂಡು ಆಂಟಿ ಹತ್ರ ಒಂದು ಸ್ವಲ್ಪ ತನಕ ಕೂತಿದ್ವಿ, ಊಟ ಎಲ್ಲ ಮಾಡಿಕೊಂಡು ಕೂತಿದ್ವಿ. ಆಮೇಲೆ ಹೊರಟ್ವಿ.
ಆಟೋ ಬುಕ್ ಮಾಡಿದೆ. ಆ ಮಗು ತುಂಬ ಕ್ಯೂಟಾಗೈತೆ, ಬಾಯ್ ಮಾಡು ಅಂದರೆ ಮಾಡುತ್ತೆ. ಬಂದು ಆಟೋದೊಳಗಡೆ ಕೂತ್ಕೊ, ಅದೆಲ್ಲ ತೆಗಿಬೇಕಿತ್ತು, ವೀಡಿಯೋ ತೆಕ್ಕೊಳಕ್ಕಾಗಲಿಲ್ಲ. ಆಟೋದೊಳಗಡೆ ಕೂತ್ಕೊಂಡ್ಬಿಟ್ಟು ಹೋಗ್ತಾನೆ ಇಲ್ಲ, ಅವ್ರ ಅಜ್ಜಿ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತ ಪಾಪು. ಆಮೇಲೆ ಹೊರಟ್ವಿ ಆಟೋದಲ್ಲಿ. ಬಸ್ ಸ್ಟಾಪ್ಗೆ ಟ್ರೈನಲ್ಲಿ ಬರೋಣ ಅಂತ ಅಂದ್ಕೊಂಡ್ವಿ. ಇಲ್ಲ ಆಗಲ್ಲ, ಬೇಡ, ಟ್ರೈನು ನಮಗೆ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಬರಬೇಕು. ಅಯ್ಯೋ ತಲೆನೋವು ನಮಗೆ. ನಮ್ಮ ಮನೆ ಏನಂತ ತೋರಿಸಿದ್ನಲ್ಲ ಮೊನ್ನೆ ವೀಡಿಯೋದಲ್ಲಿ, ಆ ಥರ ನಮ್ಮ ಮನೆ ಹತ್ರನೇ ಸ್ಟಾಪ್ ಬೇಕು ಅಂತಂದರೆ ನಾವು ಸೆಟ್ಲ್ ಹತ್ತಬೇಕು, ಎಕ್ಸ್ಪ್ರೆಸ್ ಹತ್ತಕ್ಕಾಗಲ್ಲ. ಸೆಟ್ಲ್ ಹತ್ತಿದ್ರೆ ಇಲ್ಲಿ ನಮ್ಮ ಮನೆ ಹತ್ರನೇ ಸ್ಟಾಪ್ ಇರುತ್ತೆ. ಹಾಗೆ ಬೇಕಾದ್ರೆ ನಡ್ಕೊಂಡು ಹೋಗ್ಬಿಡ್ಬೋದು, ಬೇಕಾದ್ರೆ ಆಟೋ ಮಾಡಿಕೊಂಡು ಬಂದುಬಿಡ್ಬೋದು ಮನೆಗೆ. ಸರಿ, ನಮ್ಗೆ ಆ ಟ್ರೈನು ಮಿಸ್ ಆಗೋಯ್ತು, ಲೇಟ್ ಆಗೋಯ್ತು. ಆಂಟಿ ಬೇರೆ ಬಂದ್ರಲ್ವ, ಅವ್ರ ಹತ್ರ ಮಾತಾಡ್ಕೊಂಡು ಕುಂತಿದ್ವಿ, ಲೇಟ್ ಆಗೋಯ್ತು. ಸರಿ ಬಿಡು, ಟ್ರೈನೆಲ್ಲ ಬೇಡ, ಬಸ್ಸಲ್ಲೇ ಹೋಗೋಣ ಅಂತೇಳ್ಬಿಟ್ಟು ಹೋದ್ವಿ. ತುಂಬ ಖುಷಿ ಆಯಿತು. ಮೈಸೂರಿಗೆ ಅವಾಗವಾಗ ಹೋಗ್ತಾ ಇರ್ತೀವಿ, ಅಂದರೂ ತುಂಬ ವರ್ಷಗಳೇ ಆಗೋಯ್ತು. ಮೈಸೂರು ನಮಗೇನು ಹೊಸ್ದಲ್ಲ, ಹೋಗ್ತಿರ್ತೀವಿ ಬರ್ತಿರ್ತೀವಿ. ಆಂಟಿ ಮನೆಗೆ ಹೋಗಿ ತುಂಬ ಒಂದು 2-3 ವರ್ಷನೇ ಆಗಿತ್ತು ಅನಿಸುತ್ತೆ. ಅದಕ್ಕೆ ತಾತು ನೋಡ್ದಂಗೋಸ್ಕರ ಆ ಮಗು ಪಾಪ ಡೆಲಿವರಿ ಆದಾಗಲೂ ನಾವು ನೋಡೋಕ್ಕೆ ಹೋಗಿರಲಿಲ್ಲ, ಹಂಗೆ ಮಗುನೂ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಈಗ ರಜೆ ಇತ್ತಲ್ಲ, ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಹೋಗೋಕ್ಕಾಗಲೇ ಇರಲಿಲ್ಲ. ಆಮೇಲೆ ಇದು ಬಂದು ಮೈಸೂರು ಅರಮನೆ, ಅದ್ರ ಮುಂದೆಲೇ ಪಾಸಾಗಿದ್ದು ಆಟೋ, ಒಂದು ಕ್ಲಿಪ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಮೈಸೂರು ಅರಮನೆ, ಚಾಮುಂಡಿ ಬೆಟ್ಟ, ಫುಲ್ ಮೈಸೂರು ಎಲ್ಲ ನೋಡಿದ್ದೀವಿ. A to Z ಎಲ್ಲ ಮೈಸೂರಲ್ಲಿ ಏನೇನಿದೆಯೋ ಎಲ್ಲ ನೋಡಿದ್ದೀವಿ. ಬಟ್ ಇನ್ನೊಂದು ಸಲ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಝೂ ಎಲ್ಲ ತೋರಿಸೋಣ ಅಂದ್ಕೊಂಡ್ವಿ, ಬಟ್ ಆಗಲೇ ಇಲ್ಲ ಹೋಗೋದಕ್ಕೆ. ಆಮೇಲೆ ಈಗ ಹಿಂಗೆ ಸುಮ್ಮನೆ ಹೋಗಿದ್ದಷ್ಟೇ, ಹೆಂಗೆ ನೋಡ್ಕೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಗುರುವಾರ ನಾವು ಅಲ್ಲಿಂದ ಮಧ್ಯಾಹ್ನ ಹೊರಟಿದ್ದು. ಆಮೇಲೆ ಬಸ್ಸು ಸಿಕ್ತು ನಮಗೆ, ಬಸ್ಸು ಹತ್ಕೊಂಡು ಹೊರಟ್ವಿ. ನಾನ್ ಸ್ಟಾಪ್ ಗಾಡಿನೇ ಸಿಕ್ತು, ಹತ್ಕೊಂಡ್ವಿ. ಆಮೇಲೆ ನಾವು ಇನ್ನೊಂದು ಏನು ಅಂದರೆ, ಈ ಕಡೆಯಿಂದ ಹೋಗ್ಬೇಕಿದ್ರೆ ನಮಗೆ ಸಿಕ್ಕಾಬಟ್ಟೆ ಬ್ಯಾಗ್ಗಳು, ಒಂದು ಬ್ಯಾಗು ಹೆವಿ ತೂಕ ಇತ್ತು ಸೀರೆದು. ಆ ಕಡೆಯಿಂದ ಬರಬೇಕಿದ್ರೆ ನಮಗೆ ಅದೊಂದು ಬ್ಯಾಗ್ ಲೆಸ್ ಆಯಿತು, ಏನಕ್ಕಂದ್ರೆ ಸ್ಯಾರೀಸ್ ಎಲ್ಲ ಖಾಲಿ ಆಯ್ತಲ್ಲ. ಇನ್ನು ಒಂದೇ ಒಂದು ಸ್ಯಾರಿ ಉಳಿದಿದ್ದು, ನಾನು ಬ್ಯಾಗ್ ಹಾಕೊಂಡ್ಬಿಟ್ಟೆ ಅದನ್ನು. ಒಂದು ಬ್ಯಾಗ್ ಕಾಲೇಜ್ ಬ್ಯಾಗ್ ಥರ ಇದ್ದಿದ್ದು, ಅದನ್ನೊಂದು, ಇನ್ನೊಂದು ನಮ್ಮದು ವ್ಯಾನಿಟಿ ಬ್ಯಾಗ್, ಒಂದು 2 ಬ್ಯಾಗು. ಏನೂ ರಿಸ್ಕ್ ಅನಿಸ್ಲಿಲ್ಲ. ಇದರಿಂದ ಹೋಗ್ಬೇಕಿದ್ರೆ ಮಾತ್ರ ಹಿಡ್ಕೊಂಡು ಹೋಗೋದಕ್ಕೆ ಕೈಯೆಲ್ಲ ಉರಿ ಬಂದ್ಬಿಡ್ತು, ತೂಕ ಇತ್ತು ಸ್ಯಾರೀಸ್ದು. ಆಮೇಲೆ ಅದನ್ನೆಲ್ಲ ಅಲ್ಲೇ ಸೇಲ್ ಆಯ್ತಲ್ಲ, ಅದು ಒಂದು ಲೆಸ್ ಆಯಿತು ನಮಗೆ. 2 ಬ್ಯಾಗ್ ಉಳಿತು ಅಷ್ಟೇ. ಆಮೇಲೆ ನಾವು ಹತ್ತತ್ರ ಬರೋಷ್ಟೊತ್ತಿಗೆ ಆಲ್ರೆಡಿ ಕತ್ಲೆ ಆಗೇ ಬಿಟ್ಟಿತ್ತು. ಆಮೇಲೆ ಬಂದು ಇಳಿದ್ವಿ. ನಾವು ಸ್ಯಾಟ್ಲೈಟ್ಗೆ ಹೋಗಿಲ್ಲ, BHL ಇಳ್ಕೊಂಬಿಟ್ವಿ. ಸ್ಯಾಟ್ಲೈಟ್ಗೆ ಹೋದರೆ ಒಳಗಡೆ ಬಸ್ ಸ್ಟಾಪ್ ಒಳಗಡೆ ಹೋಗ್ಬಿಡುತ್ತೆ. ಅದಕ್ಕೆ ನಾವು BHL ಇಳಿದ್ಬಿಟ್ಟು ಆಟೋ ಬುಕ್ ಮಾಡಿದೆ. ಆಟೋ ಬಂತು. ಆಟೋ ಬಂದ ಮೇಲೆ ನಾನಂತೂ ಸಿಕ್ಕಾಪಟ್ಟೆ ಕರ್ರಗಾಗ್ಬಿಟ್ಟಿದ್ದೀನಿ, ಸುತ್ತಿ ಕರ್ರಗಾಗ್ಬಿಟ್ಟಿದ್ದೀನಿ. ಆಮೇಲೆ ಸರಿ ಅಂದ್ಬಿಟ್ಟು ಆಟೋ ಬಂತು. ಆಟೋ ಬಂದಿದ ತಕ್ಷಣ ಹತ್ಕೊಂಡು ಮನೆಗೆ ಹೊರಟ್ವಿ. ನಮ್ಮ ಮನೆಗೆ ಬರಲಿಲ್ಲ, ಅಮ್ಮನ ಮನೆಗೆ ಬಾ, ನಮ್ಮ ಮನೆಗೇನೆ. ನನ್ನ ತಮ್ಮ ಮತ್ತು ಇನ್ನೊಂದು ಏನು ಅಂದರೆ, ನನ್ನ ತಮ್ಮ ಊರಲ್ಲಿ ಹಬ್ಬ ಮುಗಿಸ್ಕೊಂಡು ಮೈಸೂರಿಗೆ ಬರಲಿಲ್ಲ. ನನ್ನ ತಮ್ಮ ಡೈರೆಕ್ಟಾಗಿ ಬೆಂಗಳೂರಿಗೆ ಬಸ್ ಹತ್ಬಿಟ್ಟ. ನಾವು ಮೈಸೂರಿಗೆ ಹೋದ್ವಿ, ನನ್ನ ತಮ್ಮ ಬಂದಿರಲಿಲ್ಲ. ಅದಕ್ಕೆ ನನ್ನ ತಮ್ಮಂಗೆ ಹೇಳಿದ್ವಿ, ರೈಸ್ ಏನಾದರೂ ಮಾಡು, ಹೋಟ್ಲು ಹೊರಗಡೆ ಊಟ ತಿಂದು ಬೇಜಾರಾಗೋಗಿತ್ತು. ಅದಕ್ಕೆ ರೈಸ್ ಏನಾದರೂ ಮಾಡು, ಮೊಸರು ಏನಾದರೂ ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಪಾಪ ಅವನು ಬರೋದಕ್ಕೆ ಅನ್ನ ಎಲ್ಲ ಮಾಡಿದ್ದ. ಆಮೇಲೆ ನಾವು ಹೋಗಿ ಮೊಸರು, ಸ್ವಲ್ಪ ಹೋಟ್ಲಲ್ಲಿ ಸಾಂಬಾರೆಲ್ಲ ತರಿಸ್ಕೊಂಡು ಊಟ ಮಾಡಿದ್ವಿ. ಮೊಸರು ಒಂದೇ ತಿನ್ನೋಕ್ಕಾಗಲ್ವಲ್ಲ, ಸಾಂಬಾರು ಸ್ವಲ್ಪ ತರಿಸ್ಕೊಂಡು, ಇನ್ನೇನು ಮಾಡೋಕ್ಕಾಗುತ್ತೆ ಇಷ್ಟೊತ್ತಲ್ಲಿ ಹೋಗಿ ಅಂದ್ಬಿಟ್ಟು ಸಾಂಬಾರು ಸ್ವಲ್ಪ ತರಿಸ್ಕೊಂಡು ಊಟ ಮಾಡ್ಕೊಂಡ್ವಿ. ಇದು ಅಮ್ಮನ ಮನೆ. ಇದು ಮಕ್ಕಳು ಮೇಲ್ಗಡೆ ಬರಲೇ ಇಲ್ಲ, ಕೆಳಗಡೆನೇ ಉಳ್ಕೊಂಬಿಟ್ರು. ನಾನು ಅಮ್ಮ ಮೇಲೋಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ, ಬಟ್ಟೆ ನಮ್ಮ ಅಮ್ಮನ ಮನೇಲೂ ಇರುತ್ತೆ ನಂದು. ಇದು ಪೂರ್ತಿ ಇವತ್ತಿನ ವೀಡಿಯೋ ಆಗಿತ್ತು. ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.